ಎಲ್ಲಿ ವಿಚಾರ ಇಲ್ಲ ಅಲ್ಲಿ ಪಾಪ ಕಾರ್ಯ ಘಟಿಸ್ತದೆ, ಎಲ್ಲಿ ವಿಚಾರ ಇಲ್ಲ ಅಲ್ಲಿ ಜೀವನ ನಷ್ಟ ಆಗ್ತದೆ. ಪ್ರತಿಯೊಂದರಲ್ಲಿಯೂ ವಿಚಾರವೇ ಜೀವನನ ಎತ್ತರ ಮಟ್ಟಕ್ಕೆ ಓದೀತಲ್ಲದೆ ಮತ್ತಾವುದೂ ನಮ್ಮನ್ನು ಎತ್ತರ ಮಟ್ಟಕ್ಕೆ ಒಯ್ಯಲಿಕ್ಕೆ ವಿಶ್ವದಲ್ಲಿ ಸಾಧನೆ ಅನ್ನೋದಿಲ್ಲ. ವಿಚಾರಿಸು. ಬಹಳಷ್ಟು ಸುಂದರವಾಗಿ ವಿಚಾರಣೆ ಪದಕ್ಕೆ ಲಕ್ಷಣಗಳನ್ನು ಬರೀತಾರೆ. ಏನು ವಿಚಾರಿಸುವುದು ಅಂತಂದರೆ, ಯಾವ ಕರ್ತವ್ಯವನ್ನು ಅಥವಾ ಯಾವ ವಸ್ತುವನ್ನು ಕುರಿತು ನಾನು ಸಂಯೋಗ ಹೊಂದ್ತಾ ಇದ್ದೇನೋ, ಅದರ ಜೊತೆಗೆ ಕೂಡ್ತಾ ಇದ್ದೇನೋ, ಆ ವಸ್ತು ಅದು ನಿತ್ಯವಾಗಿದೆಯೋ ಅನಿತ್ಯವಾಗಿದೆಯೋ ಅನ್ನೋದನ್ನು ತಿಳಿದು, ಅನಿತ್ಯವಾಗಿತ್ತು ಅಂದರೆ ಅದರ ತ್ಯಾಗ ಮಾಡೋದು, ನಿತ್ಯ ಆಗಿತ್ತು ಅಂತಂದ್ರೆ ಅದರ ಸಂಯೋಗ ಮಾಡುವಂಥ ಒಂದು ವೈಜ್ಞಾನಿಕ ಪ್ರಯೋಗ ಯಾವುದಾದರೂ ಇದ್ದರೆ ಅದು ವಿಚಾರ. ಆ ವಿಚಾರವೇ ಏನು ಮಾಡ್ತದೆ ಅಂದರೆ ಮನುಷ್ಯನನ್ನು ಜೀವನದಲ್ಲಿ ಸುಖವಾಗಿಡಬಲ್ಲದಲ್ಲದೆ ಅವಿಚಾರದಿಂದ ಎಲ್ಲಿಗೂ ಸುಖ ಆಗೋದಿಲ್ಲ. ಭಾಳ ಚೆನ್ನಾಗಿ ಮಹಾಭಾರತದಲ್ಲಿ ಒಂದು ಮಾತು ಬರೀತಾರೆ, ಸುಖಸ್ಯ ದುಃಖಸ್ಯ ನ ಕೋಪಿ ದಾತ ಪರೋ ದದಾತಿ ಕುಬುದ್ಧಿರೇಶ ಅಹಂ ಕರೋಮಿತಿ ವ್ರತ ಅಭಿಮಾನ್. ಅದರ ಅರ್ಥ ಇಷ್ಟು, ಈ ಸುಖವಾಗಲಿ ದುಃಖವಾಗಲಿ ಇವು ಯಾರಿಂದರ ಅಕ್ಕವಂತ ತಿಳ್ಕೋಬೇಡ. ಸುಖ ಆಗಿತ್ತು ಅಂದರೆ ನಿನ್ನ ವಿಚಾರದಿಂದ ಆಗ್ಯದ, ನಿನಗೆ ದುಃಖ ಆಗಿತ್ತು ಅಂದರೆ ನಿನ್ನ ಅವಿಚಾರದಿಂದ ನನಗೆ ದುಃಖ ಆಗ್ಯದೇನೆ ಹೊರತು ಯಾರೋ ನನಗೆ ದುಃಖ ಕೊಟ್ಟರು, ಯಾರೋ ನನಗೆ ಸುಖ ಕೊಟ್ಟರು ಅಂತ ತಿಳ್ಕೋಬೇಡ. ಸುಖಕ್ಕೂ ದುಃಖಕ್ಕೂ ಮೂಲ ಏನಾದರೂ ಇದ್ದರೆ ಅದು ವಿಚಾರವೇ ಜೀವನದಲ್ಲಿ ನಿನ್ನನ್ನು ಪ್ರಧಾನವಾಗಿ ಮಾಡಿತಲ್ಲದೆ ಅವಿಚಾರದಿಂದ ಜೀವನದಲ್ಲಿ ಎಂದಿಗೂ ಆಗೋದಿಲ್ಲ. ಒಂದು ಕತ್ತಿ ಸಾಕಿ, ಆ ಕತ್ತಿ ಮೇಲೆ ಒಂದಿಷ್ಟು ಬೀಸುಕಲ್ಲ ಕಸ್ವರಿಗೆ ಹೊತ್ಕೊಂಡು ಊರು ಅಡ್ಡಾಡಿ ಮಾರ್ತಿದ್ದ. ಒಂದು ದಿವಸ ಹಿಂಗೆ ಹೊಡ್ಕೊಂಡು ಒಂದು ಊರಿಗೆ ಹೋಗಿದ್ದ, ಹೊತ್ತು ಮುಳುಗಿಬಿಟ್ಟಿತ್ತು. ಅದನ್ನು ಎಲ್ಲ ಕತ್ತಿ ದುಬ್ಬದ ಮ್ಯಾಗಿನ ಕಲ್ಲಪ್ಪಲ್ಲ ಇಳಿವೆ, ಆ ಕತ್ತಿ ಒಂದು ಸ್ವಲ್ಪ ಕಾಲು ಕಟ್ಟಿ ಊರು ಮುಂದೆ ಮೇಯಕ್ಕೆ ಬಿಡಬೇಕು ಅಂತ ಹೇಳಿ ಆ ಕತ್ತಿ ಕೊಳ್ಳಾಗ ಒಂದು ಹಗ್ಗಿತ್ತು, ಅದನ್ನು ಹುಡುಕ್ಯಾಡಕ್ಕೆ ಹೋದ. ಅದು ಇದ್ದಿದ್ದಿಲ್ಲ, ಕತ್ತಲ್ದಾಗ ಕಳೆದು ಹೋಗಿತ್ತು. ಇನ್ನು ಕಾಲಿಗೆ ಕಟ್ಟಕ್ಕೆ ಹಗ್ಗಿಲ್ಲ, ಹೆಂಗೆ ಮಾಡಬೇಕು ಅಂತ ಹೇಳಿ ಅವ ಯೋಚನೆ ಮಾಡ್ದ. ಇನ್ನು ಇದನ್ನು ಹಿಂಗೆ ಬಿಟ್ಟರೆ ಮಂದಿ ಹೊಲ ಹೋಗ್ತತಿ, ಹಗ್ಗಿಲ್ಲದ್ರೂ ಚಿಂತಿಲ್ಲ, ಕಟ್ಟಿದಂಗೆ ಮಾಡಬೇಕು ಅಂಥೇಳಿ ಅದ್ರ ಮುಂಗಾಲ ಕೂತ ಎರಡು ಕಾಲು ಹಿಂಗೆ ತಿಕ್ಕಿದ. ಅದು ಕತ್ತೇನು ತಿಳ್ಕೊತ್ತು ಅಂದ್ರೆ ನನ್ನ ಕಟ್ಟ್ಯಾರ ತಿಳ್ಕೊತ್ತು. ನಾನು ಕಟ್ಟ್ಯಾರ ಅಂತ ತಿಳ್ಕೊಂಡು ಊರು ಮುಂದೊಂದು ತಿಪ್ಪಿತ್ತು, ಆ ತಿಪ್ಪಿಯೊಳಗೆ ಸಗಣಿ ದಂಟು ತಿನ್ಕೋತ ಬೆಳ್ತಕ್ಕ ನಿಂತಿತ್ತು. ಬೆಳ್ತಕ್ಕ ನಿಂತಹ ಕತ್ತಿಗೆ ಆ ಊರಂದೊಂದು ಊಡ್ಗತ್ತಿತ್ತು. ಅದು ಮೇಕೋತ ಬಂದು ಇದನ್ನು ನೋಡ್ತು, ಇಲ್ಲೇ ಮಗ್ಗಲ್ದಾಗ ಮೆಕ್ಕೆಜೋಳ ಐತಿ ಕಮ್ಮಂದು, ಇದನ್ನು ತಿನ್ನೋದು ಬಿಟ್ಟು ತಿಪ್ಪೆಗಾಕೆ ನಿಂತತ್ತೆ ಅಂತೇಳಿ ಫ್ರೆಂಡ್ಶಿಪ್ ಮಾಡ್ಬೇಕಂಥೇಳಿ, ಹೇಯ್ ಇಲ್ಯಾಕೆ ನಿಂತೀಯೋ, ಅಲ್ಲಿ ಮೆಕ್ಕೆಜೋಳ ನಡಿ ತಿನ್ನೋ ನಡಿ ಅಂದ. ಆ ಕತ್ತಿ ಹೇಳಿತಿ, ನಾನು ನಿಮಗತ್ತೆ ಅಲ್ಲಪ್ಪ, ನಮ್ಮನ್ನು ಕಟ್ಟ್ಯಾರು. ಆ ಕತ್ತಿ ನೋಡ್ತು, ಎಲ್ಲಿ ಕಟ್ಟಿದ್ದಾರೋ ಅಂತ ಹುಡುಕಾಡ್ತಿ, ಎಲ್ಲಿಯೂ ಹಾಗಿಲ್ಲ. ಆದ್ರೆ ಕಟ್ಟ್ಯಾರ ತಿಳ್ಕೊಂಡು ಬೆಳತನಕ ಹೆಂಡಿದಂಟಿತ್ತು. ಇದು ಏನು ಹೇಳಿದ್ರು ಕೇಳಲಿಲ್ಲ, ಇದು ಸರಳ ಹೇಳಿದ್ರು ಕೇಳೋ ಕತ್ತಲ್ಲಿ ಕಾಣ್ತದಂಥೇಳಿ ಹಿಂದಕ್ಕೆ ಹೋಗಿ ಜಾಡಿಸಿ ಅಡ್ಡುಗಲ್ಲಿ ಒದ್ಬಿಟ್ಟು ಒತ್ತಕ್ಕೆ ಜಿಗದ ಮುಂದಕ್ಕೆ ಬಿತ್ತು. ನೋಡ್ಕೊತ್ತು ಕಾಲಾಗ ಹಗ್ಗಿಲ್ಲ, ಅದನ್ನು ಕಟ್ಟಿಲ್ಲ. ಆದರೆ ಬೆಳತನಕ ಹೆಂಡಿದಂಟು ತಿನ್ನೋದು ಅದಕ್ಕೆ ತಪ್ಪಿಲ್ಲ. ಯಾಕೆ ತಪ್ಪಿಲ್ಲ ಅಂತಂದರೆ ಅದು ಕಟ್ಟ್ಯಾರೋ ಬಿಟ್ಟಾರೋ ಅನ್ನೋದನ್ನು ವಿಚಾರ ಮಾಡಿಲ್ಲ. ವಿಚಾರವಿಲ್ಲದೆ ಬೆಳತನಕ ಸಗಣಿಯ ದಂಟನ್ನು ಹೇಗೆ ತಿಂದ ಕತ್ತೆ ಹೇಗೋ ಹಾಗೆ ಯಾರೂ ಇಲ್ಲದ, ಯಾವ ಕಾಲದಲ್ಲಿಯೂ ಸಂಬಂಧವಿಲ್ಲದ ಸಕಲ ಸಮಸ್ಯೆ ಪೃಥ್ವಿಯ ಸಕಲ ಎಲ್ಲ ಬಾಂಧವ್ಯಗಳನ್ನು ಮೋಹವೆಂಬ ಹಗ್ಗದಿಂದ ಕಟ್ಟಿಸಿಕೊಂಡು ನಾವು ಸುಮ್ಮನೆ ಸಂಸಾರಿಗಳಿಗೆ ಅಪ್ಪಗಳು ಭಾಳ ಚಂದ ಹೇಳಿದ್ರು ನೋಡು. ಅವ್ರಿಗೆ ಧೈರ್ಯ ಐತೆ ಹೇಳಕ್ಕೆ, ನನಗೆ ಧೈರ್ಯ ಇಲ್ಲ ಅಷ್ಟು. ಅವ್ರೇನು ಹೇಳಿದ್ರು ಅಂದರೆ, ಸಂಸಾರ ಅಂತಂದರೆ ಬಿದ್ದದ್ದು ಬಿತ್ತು, ಹಾದದ್ದು ಹೋತು, ಬಂದದ್ದು ಬತ್ತು ಅಂತ ಸುಮ್ಮ ಹೋಗುದಪ್ಪ ಅಂದರು. ನನಗೆ ಹೆಂಗೆ ಅನ್ನಕ್ಕೆ ಬರ್ತದೆ ಹಂಗೆ. ಅವರು ಸ್ವಚ್ಛ ಹಂಗೆ ತೆಲಿಪಲಿ ಬೋಳಿಸ್ಕೊಂಡಾರ ನಡೀತದ. ನಾವು ಹಿಂಗೆ ಅಂದ್ರೆ ಕೇಳ್ತದ, ನಾವು ಹಿಂಗಾದ್ರೆ ಕೇಳ್ತದೆ. ಅದರ ಅರ್ಥ ಏನು ಅಂದರೆ, ಬಿದ್ದದ್ದು ಬಿತ್ತು, ಹಾದದ್ದು ಹೋತು, ಆದದ್ದು ಆತು, ಅಂದದ್ದು ಅಂದರು ಅಂತ ಹಂಗಂದ್ರೆ ಸುಮ್ಮನೆ ಹೋಗೋದಲ್ಲ ಅದು. ಯಾಕೆ ಇವ್ರು ಹಿಂಗಂದ್ರು ವಿಚಾರ ಮಾಡು. ನನ್ನ ತಪ್ಪು ಏನಿದೆ ಇವ್ರು ಹೀಗೆ ಅನ್ಲಿಕ್ಕೆ? ಬಿದ್ದದ್ದು ಬಿತ್ತು ಅಂದ್ರೆ ಕೈಯಾಗ ಒಂದು ಏನೋ ಲಾಟನ್ ಗ್ಲಾಸ್ ತೊಗೊಂಡು ಹಿಂಗೆ ಒರ್ಸಾಕತ್ತೀನಿ, ಹಿಂಗೆ ಪಟಕ್ಕನ ಬಿತ್ತು, ಅದು ಒಡಿತು ಅಂದ್ರೆ ಬಿದ್ದದ್ದು ಬಿತ್ತು ಅಂತ ಹಂಗಲ್ಲದು. ಇದು ಯಾಕೆ ಬಿತ್ತು, ನಂದು ತಪ್ಪು ಎಲ್ಲಾತು ಅನ್ನೋದನ್ನು ತಿಳ್ಕೊ
ಹಿಡ್ಕೊಂಡು ಬೀಳದಂಗೆ ಮಾಡೋದಕ್ಕೆ ವಿಚಾರ ಅನ್ನಬೇಕೇ ಹೊರತು ಬಿದ್ದದ್ದು ಬಿತ್ತು ಹಾದದ್ದು ಹೋತು ಅನ್ನೋದಲ್ಲ. ವಿಚಾರದಿಂದ ಮನುಷ್ಯನಿಗೆ ಸುಖ. ಆ ವಿಚಾರ ನಮ್ಮನ್ನು ಏನು ಮಾಡುತ್ತೆ ಅಂದರೆ, ಮೊದಲಿನ ವಿಚಾರದ ಮೊದಲ ಹಂತ ಏನು ಮಾಡುತ್ತೆ ಅಂದರೆ, ಯಾವುದು ಇಲ್ಲಿಯವರೆಗೆ ಮತಿಭ್ರಾಂತಿಯಲ್ಲಿ ನಾನು ಸತ್ಯ ಅಂತ ತಿಳ್ಕೊಂಡಿದ್ನೋ, ಅವ್ರು ಭಾಳ ಚಂದ ಅದಕ್ಕೆ ಭಾಳ ಓದ್ದವರು ಪುಣ್ಯಾತ್ಮರು ನನಗೆ ಪಾಠ ಮಾಡಿದಾರ. ಅವರು ಆ ಪುಣ್ಯ ಪುರುಷ ಒಂದು ಮಾತನ್ನು ಹೇಳಿದ, ಸಂಸಾರಕ್ಕೊಂದು 3-4 ಲಕ್ಷಣ ಮಾಡಿದ್ರು. ಅವ್ರು ಓದ್ದವ್ರು, ನಾ ಅದನ್ನು ಮಾಡೋದಿಲ್ಲ, ನಿಮ್ಗೆ ಸರಳವಾಗಿ ಎಲ್ಲರಿಗೂ ತಿಳಿಯುವಂಗೆ ಒಂದು ಲಕ್ಷಣ ಮಾಡುತ್ತೆ. ಸಂಸಾರ ಅಂದರೆ ಏನು ಅಂದ್ರೆ ತಿಳ್ಕೊಳ್ಳಾರ್ದ ಇಳದಂಥ ಒಂದು ಭಾವ. ಅದು ಸಂಸಾರ ಅಂದರೆ ವಿಚಾರಿಸದೆ, ಯಾವುದರ ಗೊತ್ತು ಗುರಿ ಇಲ್ಲದೆ, ಆ ವಸ್ತುವಿನ ಜ್ಞಾನವಿಲ್ಲದೆ, ಅದರ ಜೊತೆಗೆ ಸಂಶಯದಿಂದ ಇಳುವುದಕ್ಕೆ ಸಂಸಾರ ಅಂತ ಕರುತ್ತಾರೆ. ಸಂಸಾರ ಅಂದರೆ ಏನಲ್ಲ, ಸಂಶಯತ್ ಸರತಿ ತಿ ಇತಿ ಸಂಸಾರ. ಹೆಂಗಿರ್ತದೆ ಅನ್ನೋದು ತೋರಿಸ್ತೇನೆ ನಿಮ್ಗೆ. ಸಂಸಾರ ಅಂದ್ರೆ ಹೆಂಗಿರ್ತದೆ ಅನ್ನೋದು. ಈ ಇಬ್ಬರು ಗಂಡ ಹೆಂಡತಿ ಕೂಡಿದ್ಕೊಂಡದಕ್ಕೆ ಸಂಸಾರ ಅನ್ಬೇಕಂತ ನಮ್ಮ ಯೋಚನೆ ಇದೆ. ಅದು ಹೆಂಗಿರ್ತಾರೆ ಅಂತಂದರೆ, ಆ ಹೆಂಡತಿಗೊಂದು ಯೋಚನೆ ಇರ್ತೈತಿ, ಗಂಡ ಏನು ಪಕ್ಕ ನನ್ನ ಕೂಡ ಪ್ರೀತಿ ಇದಾನೋ ಏನು ಮತ್ತೆ ಯಾರು ಕೂಡ ಅದಾನೋ, ಆಕೆ ತಲೆಯಾಗ, ಅವನ ತಲೆಗೆ ಈ ಹುಡುಗಿ ಪಕ್ಕ ನನ್ನ ಕೂಡ ಸರಿಯಾಗಿದ್ದಾಳೋ ಏನು ಮತ್ತೇನಾರ ತಲೆಯಾಗಾಯ್ತು ಅಂದರೆ ಸಂಶಯದಿಂದ ನಡೆಸುವುದಕ್ಕೆ ಸಂಸಾರ ಅಂತ ಕರೀಬೋದು. ಅದು ಬರೀ ಮನ್ಯಾಗ ಆಟ ತಿಳ್ಕೊಳ್ಳುವಂಗಿಲ್ಲ. ಅದು ಮಠಗಳನ್ನೂ ಬಿಟ್ಟಿರೋದಿಲ್ಲ, ಅದು ರಾಜಕಾರಣವನ್ನು ಬಿಟ್ಟಿರೋದಿಲ್ಲ, ವಿಶ್ವವನ್ನು ಬಿಟ್ಟುವುದಿಲ್ಲ, ಅಷ್ಟೇ ಏಕೆ ದೇವತೆಗಳನ್ನು ಅದು ಬಿಟ್ಟಿರೋದಿಲ್ಲ. ಅದು ಸಂಶಯದಿಂದ ಶುರುವಾಗೈತೆ. ಅದರ ಉದ್ಘಾಟನೆ ಆಗೈತೆ ಯಾವ ನಕ್ಷತ್ರದಾಗ ಆಗೈತೆ ಅಂದರೆ ಸಂಶಯದ ನಕ್ಷತ್ರದಾಗ ಆಗೈತೆ. ಸಂಸಾರದ ಉದ್ಘಾಟನೆ ಆಗಿರೋದೇ ಸಂಶಯ ಇದೆ. ಆ ಸಂಶಯ ಏನು ಮಾಡುತ್ತೆ ಅಂದರೆ, ಆ ಸಂಶಯವು ನಿಮ್ಮ ದುಃಖಕ್ಕೆ ಮೂಲ ಆಗ್ತದೆ. ಆ ಸಂಶಯವೇ ನಿಮ್ಮ ಜೀವನದಲ್ಲಿ ಅದನ್ನು ಹಾಳು ಮಾಡ್ತದೆ. ಅದರ ಸಲುವಾಗಿ ಸ್ಪಷ್ಟವಾಗಿ ಹೇಳ್ತಾರೆ, ಸಂಶಯಾತ್ಮ ವಿನಶ್ಯತಿ. ವಿನಶ್ಯತಿ ಅಂದರೆ ಹಾಳಾಗಿ ಹೋಗೋದು, ಕೆಟ್ಟು ಹೋಗೋದು. ಯಾರು ಕೆಟ್ಟು ಹೋಗ್ತಾರೆ ಅಂದರೆ, ಯಾರು ಸಂಶಯದಿಂದ ಜೀವನದಲ್ಲಿ ಬರ್ತಾರೋ ಅವರು ಕೆಟ್ಟು ಹೋಗ್ತಾರೆ. ಸಂಶಯದಿಂದ ಪ್ರಾರಂಭ ಮಾಡಬೇಡ, ಆ ಸಂಶಯವನ್ನು ವಿಚಾರದಿಂದ ಅರ್ಥ ಮಾಡಿಕೋ. ಆ ವಿಚಾರ ನಿನ್ನನ್ನು ಏನು ಮಾಡುತ್ತೆ ಅಂತಂದರೆ, ಅದು ಸುವಿಚಾರವಾಗಿ ಪರಿವರ್ತನೆಗೊಳ್ಳುತ್ತೆ. ಆ ಸುವಿಚಾರವಾಗುವಂಥ ಆ ಪರಿವರ್ತನಾ ರೂಪವಾದಂಥ ವಿಚಾರ ಒಂದು ದಿವಸ ನಿಮಗೆ ಸತ್ಯ ಜ್ಞಾನವನ್ನು ಮಾಡಿಕೊಡುತ್ತೆ. ಯಾವಾಗ ಸತ್ಯ ಜ್ಞಾನ ಆಯಿತೋ, ಆ ಸತ್ಯ ಜ್ಞಾನ ನಿಮ್ಮ ಮನುಷ್ಯನನ್ನು ಏನು ಮಾಡುತ್ತೆ ಅಂದರೆ ಪಾಪ ಕರ್ಮದಿಂದ ಬಿಡುಗಡೆ ಮಾಡುತ್ತೆ. ಪಾಪ ಕರ್ಮಗಳು ಎಷ್ಟು ಬಲಾಢ್ಯ ಇರ್ತವಂದರೆ, ಯಾವುದೇ ಒಂದು ವಸ್ತುವನ್ನು ತೆಗೆದುಕೊಳ್ಳೋದು, ಯಾರದೇ ಒಬ್ಬರ ಜೊತೆಗೆ ನಾನು ಕ್ರೂರವಾಗಿ ನಡೆದುಕೊಳ್ಳೋದು, ಇದಕ್ಕೆ ಕಾರಣ ಏನು ಅಂದರೆ ವಿಚಾರವಿಲ್ಲದ, ಆ ವಿಚಾರವಿಲ್ಲದ ಬದುಕು. ಆ ವಿಚಾರವಿಲ್ಲದ ಬದುಕು ನನ್ನನ್ನು ಏನು ಮಾಡುತ್ತೆ ಅಂತಂದರೆ ಅತ್ಯಂತ ಕಾಮಾದಿಕ ಕರ್ಮಗಳಲ್ಲಿ ನನ್ನನ್ನು ತೊಡಗಿಸುತ್ತೆ. ಒಂದು ದಿವಸ ಅವರು ಅಜ್ಜ, ಅದು ಒಂದು ಮನೆ ಸಂಸಾರ, ಒಂದು ಊರಾಗಿಂದ ಮತ್ತೊಂದು ಊರಿಗೆ ಬಸ್ಸಿಗೆ ಹೋಗ್ಬೇಕಾಗಿತ್ತು. ಒಂದು ಮೊಮ್ಮಗ ಪಸಂದ್ ದೊಡ್ಡದಾಗಿತ್ತು, 6ನೇತೆ 7ನೇತಕ್ಕೆ ಬಂದಿತ್ತು. ಅದು ಮನ್ಯಾಗ ಅಜ್ಜಿ ಹೇಳ್ತು, ನೋಡು ಬಸ್ ಯಾರ್ದು ಯಾಕೆ ಕೊಡೋದು, ನಾ ಈ ಹುಡುಗನ ಕರ್ಕೊಂಡು ಕಂಡಕ್ಟ್ರಿಗೆ ಗೊತ್ತಾಗದಂಗೆ ನಾಟಕ ಮಾಡಿಕೊಂಡು ದೀಡ ಟಿಕೆಟ್ದಾಗ ಕರ್ಕೊಂಡು ಹೋಗ್ಕಣಂಥೇಳಿ ಆ ಹುಡುಗನ ಕರ್ಕೊಂಡು ತನ್ನ ತೊಡೆ ಮೇಲೆ ಹಾಕಿ ಅವನ ಕಾಲು ತುರ್ಕೊಂಡು ಆ ಹುಡುಗನ ಈಟ ಮಾರಿ ತೋರಿಸಿ ಕಂಡಕ್ಟ್ರ್ ಬಂದಾಗ ದೀಡ ಟಿಕೆಟ್ ಕೊಡ್ರಿ ಅಂತ ಅಂದ್ಲ. ದೀಡ್ ಟಿಕೆಟ್ ಕೊಡ್ರಿ ಅಂತ ಅಂದ್ಕೂಡಲೇ ಅವು ಮಾಡ್ಕೊಂಡು ನಾವು ನೋಡಿದ, ಕಾಲಿನ ಹುಡುಕ ಮುದುಕಿ ತೊಡ್ಯಾಗ ಆ ಕಡೆ ಕಾಲು ಹಾಕಿದ್ದ, ಈ ಕಡೆ ಅಡ್ಡ ಬಿದ್ದಿದ್ದ, ಸಣ್ಣಂಗೆ ಮೀಸು ಮುಡಿದ್ದು. ಮೀಸು ಮುಡಿದ ಕೂಡಲೇ ಕಂಡಕ್ಟ್ರ್ ಏನಂದ, ಏ ತಮ್ಮ, ಹಿಂಗೆ ಅಡ್ಡ ಬಿದ್ದುಕೊಂಡು ಸಣ್ಣ ಕೂಸಿನ ಗತೆ ಯಾಕೆ ಮಾಡ್ತೀವೋ, ಸಣ್ಣಂಗೆ ಮೀಸು ಬಂದವರಿಗೆಲ್ಲ ಅರ್ಧ ಟಿಕೆಟ್ ಕೊಡ್ತಾರೆ, ಸರಿಯಾಗಿ ಕೊಂಡ್ರಂತಂದ. ಅವ ಹುಡುಗ ಅಂದ, ಸರಿ ಮೀಸು ಬಂದವ್ರಿಗೆ ಪೂರ ಟಿಕೆಟ್ ಹೌದಲ್ರಿ ಅಂದ. ಹೌದು, ಮೀಸು ಬರುವಂಗಾಗೈತಿ, ನಿನಗೆ ಪೂರ ಟಿಕೆಟ್ ಅಂದ. ಹಂಗಾರೆ ಈಗೂ ದೀಡ ಕೊಡ್ರಿ ಅಂದವ. ಯಾಕೋ ಮತ್ತು ಈಗೂ ದೀಡ ಯಾಕಂದ್ರೆ, ನೋಡ್ರಿ ನನಗೆ ಮೀಸು ಬಂದವ್ರೆ, ನನಗೆ ಪೂರ, ನಮ್ಮ ಅಮ್ಮಗೆ ಮೀಸಿಲ್ಲ, ಆಕಿಗೆ ಅರ್ಧ. ಅಂದರೆ ಎಷ್ಟರ ವಿಚಾರ ಅಂತಿದು, ಎಷ್ಟು ಮೋಸಗೊಳಿಸಿ, ಎಷ್ಟು ಜನರನ್ನು ವಂಚಿಸಿ ಮಾಡಬಾರದ ಪಾಪ ಕರ್ಮವನ್ನೇ ಮಾಡಿರು, ನೋಡಬಾರದ ಹೀನ ದೃಶ್ಯಗಳನ್ನು ನೋಡಿರು, ಕೂಡಬಾರದ ಕಾಮಿಣಿಯರ ಕೂಡಿರುವೆ,
ಆಡಬಾರದ ಅನೃತವನ್ನು ಆಡಿರು. ಇದು ಎಲ್ಲ ಮಾಡಿದ್ದು ಯಾಕೆ ಅಂತಂದರೆ, ಇದನ್ನು ಮಾಡೋಣದ್ರಿಂದ ಎಂಥ ಕ್ರೂರ ಕರ್ಮ ನನಗಾಗ್ತದೆ ಅನ್ನುವಂಥ ವಿಚಾರ ಗೊತ್ತಿರಲಾರದೆ ಆ ಮನುಷ್ಯ ಏನು ಮಾಡ್ತಾನೆ ಅಂದರೆ ಕುಕರ್ಮದಲ್ಲಿ ತೊಡಗ್ತಾನೆ. ಆ ಕುಕರ್ಮದಲ್ಲಿ ತೊಡಗಿದಂಥ ಮನುಷ್ಯ ಪಾಪ ಭೀರು ಆಗ್ತಾನೆ. ಆ ಪಾಪ ಭೀರುವಿನಿಂದ ಹೀನ ಜನ್ಮಗಳ ಉತ್ಪತ್ತಿ ಆಗ್ತದೆ. ಅದರ ಸಲುವಾಗಿ ಆ ನಿಜಗುಣ ಶಿವಯೋಗಿಗಳು ಅಪ್ಪಣೆ ಮಾಡ್ಯಾರ ಅನ್ನೋದು ಅಪ್ಪ ಅವರು ಹೇಳ್ತಾರೆ, ಸುವಿಚಾರ ಭಜನೆ ಭಕ್ತಿಯೋಳೆಂಬುದರಿಯದೆ.